ಜನಸಂಖ್ಯೆ ಅಲ್ಲಿ ಬಂದಿತ್ತು. ಜನರ ನೋಡಿಕೊಳ್ಳಲು ವ್ಯವಸ್ಥೆ ಮಾಡಿರುತ್ತಾರೆ. ಎಷ್ಟು? 90,000 ಜನರನ್ನ ವ್ಯವಸ್ಥಿತವಾಗಿ ನೋಡಿಕೊಳ್ಳಲು ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಿರುತ್ತಾರೆ. ಆದರೆ ಅಲ್ಲಿ ಬಂದ ಜನರು ಎಷ್ಟು ಅಂದ್ರೆ ಸರಿಸುಮಾರು 3 ಲಕ್ಷ ಜನಸಂಖ್ಯೆ ಆ ಒಂದು ಪ್ರವಚನವನ್ನ, ಬಾಬಾರವರ ಪ್ರವಚನವನ್ನ ಆಲಿಸಲು ಅಲ್ಲಿ ಬಂದಿರ್ತಾರೆ. 90,000 ಜನಸಂಖ್ಯೆ ಬರ್ತದೆ ಅಂತ ಕಲ್ಪನೆ ಇತ್ತು. ಆದರೆ ಬಾಬಾರ ಪ್ರವಚನವನ್ನ ಆಲಿಸಲು 3 ಲಕ್ಷ ಜನ ಬರ್ತಾರೆ. 3 ಲಕ್ಷ ಜನರು ಒಂದು ವ್ಯವಸ್ಥೆಯನ್ನ ಆ ಬಾಬಾರ ಸಂಘಟಿತರಿಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದು UPಯಲ್ಲಿ ನಡೆದಂತ ಒಂದು ನೈಜ ಘಟನೆ. ಆ ಒಂದು ಕಾಲ್ತುಳಿತದಲ್ಲಿ ಅವರು ಒಂದು ಕರೆಯನ್ನ ಕೊಡ್ತಾರೆ. ಏನು? ನಾನಿವತ್ತು ಚಪ್ಪಲಿ ಹಾಕಿಕೊಂಡು ಬಂದಿಲ್ಲ. ಅದಕ್ಕೆ ಕಾರಣ ನನ್ನ ಚಪ್ಪಲಿಯ ನಾನು ನಡೆದ ಹೋದ ದಾರಿಯಲ್ಲಿ ಇರುವ ಧೂಳನ್ನ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯವಿಲ್ಲದಿದ್ರೆ, ಆರಾಮ್ ತಪ್ಪಿತ್ತಂದ್ರೆ ಆ ಧೂಳನ್ನ ಆ ಮಣ್ಣನ್ನ ತೆಗೆದುಕೊಂಡು ಅವರ ಹಣಿಗೆ ಹಚ್ಚಿರಿ, ಅವರು ಆರೋಗ್ಯವಾಗ್ತಾರ ಅಂತ ಒಂದು ಲಾಸ್ಟ್ ಕೊನೆಯದಾಗಿ ಒಂದು ಕರೆಯನ್ನ ಕೊಡ್ತಾರೆ. ಆ ಕರೆಗೆ ಜನ ಮರಳು ಜಾತ್ರೆ ಮರಳು ಅನ್ನುವ ರೀತಿಯಲ್ಲಿ ಜನರೆಲ್ಲರೂ ಅವರು ಹೋದ ನಂತರ ಆ ಧೂಳಿಗಾಗಿ, ಆ ಕಾಲಿನ ಮಣ್ಣಿಗಾಗಿ ಎಲ್ಲರೂ ಓಡಾಡ್ತಾರೆ. ಒಬ್ಬರ ಮೇಲೆ ಒಬ್ರು ಬೀಳ್ತಾರೆ. ಕಾಲ್ತುಳಿತವಾಗ್ತದೆ. ಕಾಲ್ತುಳಿತದಲ್ಲಿ ಜನರ ಸಾವಿಗೀಡಾಗ್ತಾರೆ. ಎಷ್ಟು ಜನರು ಸಾವಿಗೀಡಾಗ್ತಾರೆ ಅಂದ್ರೆ 121 ಜನ ಸಾವಿಗೀಡಾಗ್ತಾರೆ ಮತ್ತು 150 ಜನ ಕಾಲ್ತುಳಿತಕ್ಕೆ ಹಾನಿಗೊಳಗಾಗ್ತಾರೆ. ಅವರೆಲ್ಲರೂ ಆಸ್ಪತ್ರೆಗೆ ಸೇರ್ತಾರೆ. ಇದಕ್ಕೆಲ್ಲ ಏನ್ ಕಾರಣ? ಆ 21 ಜನರ ಸಾವಿಗೆ ಬಾಬಾರ ಕಾರಣವೇ? ಅಥವಾ ಅವರನ್ನು ದೇವರೆಂದು ನಂಬಿಕೊಂಡ ಜನರ ತಪ್ಪೆ? ಅಥವಾ ಬಾಬಾ ಕಾಲಿನ ಧೂಳು ಕಾರಣವೇ? ಇದನ್ನ ನಾವು ಅವಲೋಕಿಸಿ ನೋಡಬೇಕಾಗ್ತದೆ. ಇದೇ ರೀತಿ ಇಂಥ ಅನೇಕ ಕರೆಗಳನ್ನ ಕೊಡುವಂತವರನ್ನು ನಾವು ಕಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೌಢ್ಯತೆ, ಅನಾಚಾರ, ಅನಾಗರಿಕತೆ ಹೆಚ್ಚುತ್ತಿದೆ. ಅದನ್ನೆಲ್ಲವನ್ನ ಮೌಢ್ಯತೆಯನ್ನ ಮತ್ತು ಅನಾಗರಿಕತೆಯನ್ನ ಬಳಸಿಕೊಂಡು ಜನರಲ್ಲಿ ವೈಜ್ಞಾನಿಕತೆ ಮನೋಭಾವನೆಯನ್ನ ಹೋಗಲಾಡಿಸಿ ಮೌಢ್ಯತೆ ಮನೋಭಾವನೆ ಬಿತ್ತುವಂತಹ ಕಾರ್ಯಗಳು ಇಂದಿನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನಡೀತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆ ಒಂದು ಸಾಮಾಜಿಕ ಪ್ರಮುಖವಾಗಿ ಹೇಳೋದಾದ್ರೆ ಕೆಲವು 6 ತಿಂಗಳು 8 ತಿಂಗಳಿದ್ದು ಒಂದು ಸಾಮಾಜಿಕ ಜಾಲತಾಣದೊಳಗ ನಾವೊಂದು ಹಾಡನ್ನ ಕೇಳಿದ್ದೇವೆ. ಯಾವುದು? ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಈ ಹಾಡನ್ನ ನೀವು ಕೇಳಿದ್ದೀರಿ. ಆದ್ರೆ ಈ ಹಾಡಿನಲ್ಲಿ ಏನಿರ್ತದ, ಆ ತಿರುಗುವಂತ ಪ್ಯಾನನ್ನ ನಿಲ್ಲಿಸಿ ಆ ಪ್ಯಾನಿನಲ್ಲಿರುವಂತ ಧೂಳನ್ನ ಹಚ್ಚಿ ನೀನು ಆರಾಮ ಆಗ್ತೀಯ ಅಂತಂದ್ರೆ ಇದು ವೈಜ್ಞಾನಿಕವೇ? ಇದು ವೈಜ್ಞಾನಿಕ ಆಲೋಚನೆಯೇ? ಒಂದು ಧೂಳಿನಿಂದ ಆರೋಗ್ಯವಾಗ್ತಿತ್ತಂದ್ರೆ ಎಲ್ಲರೂ ಏನೆಲ್ಲಾ ರೋಗಗಳನ್ನ ಪರಿಹರಿಸಿಕೊಳ್ಳಬಹುದಾಗಿತ್ತು. ಆದ್ರೆ ಇದು ಎಂತ ಮೌಢ್ಯತೆ ಅಂತಕ್ಕಂಥದ್ದನ್ನ ನೀವು ಅವಲೋಕಿಸಿ ನೋಡ್ಬೇಕಾಗಿದೆ. ಕೆಲವರಿಗೆ ಆ ಒಂದು ಧೂಳಿನಿಂದ ಅಲರ್ಜಿ ಆಗುವ ಸಾಧ್ಯತೆಗಳಿದೆ. ಹೀಗೆಲ್ಲ ಇಷ್ಟೊಂದು ಮೌಢ್ಯತೆಯ ಭಾವನೆಯನ್ನ ಬಿತ್ತುತ್ತಾ ಇರ್ತಕ್ಕಂಥ ಮುತ್ಯಗಳ ಸಂಖ್ಯೆಗೆ ನಮ್ಮ ಉತ್ತರ ಕರ್ನಾಟಕ ಏನೂ ಕಡಿಮೆ ಇಲ್ಲ. ಅದರಲ್ಲೂ ಇಂದಿನ ಇನ್ನೊಂದು ವಿಶೇಷವಾಗಿ ಮಲ್ಲಿಕಾರ್ಜುನ ಮುತ್ಯ ಅಂತಕ್ಕಂಥವ್ರ ಬಗ್ಗೆನೂ ನೀವು ಕೇಳಿದ್ದೀರಿ. ಈಗ ಮೊನ್ನೆನೆ ನ್ಯೂಸ್ ನಲ್ಲಿ ಬಂದಾಗಿದೆ. ಇಂಥ ಮುತ್ಯಗಳ ನಂಬಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು, ಸಾಮಾಜಿಕದ ಭವಿಷ್ಯ ಆಗಿರ್ಬೋದು, ನಾಗರಿಕರ ಭವಿಷ್ಯವಾಗಿರ್ಬೋದು,